ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಇನ್ನೇನು ಅವರೆಕಾಳು ಸೀಸನ್ ಮುಗಿತಾ ಬಂದಿದೆ. ಅವರೆಕಾಳು ಅಂದರೆ ಸಾಮಾನ್ಯ ಎಲ್ಲರ ಬಾಯಲ್ಲೂ ಕೂಡ ನೀರು ಬರುತ್ತೆ. ಅವರೆಕಾಳು ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಸೀಸನ್ ಮುಗಿರೋಡಿ ಒಂದು ಸರಿನಾದರೂ ಈ ಅವರೆಕಾಳು ಮಿಕ್ಸ್ಚರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ಫೈನಲಿ ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಈ ಅವರೆಕಾಳು ಮಿಕ್ಸ್ಚರ್ನ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅವರೆಕಾಳು ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ಕಾಫಿ ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ ಆಗಿ ಅಥವಾ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ನಾವು ಈ ಅವರೆಕಾಳು ಮಿಕ್ಸ್ಚರ್ನ ಮಾಡಿಕೊಂಡು ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಈ ಅವರೆಕಾಳನ್ನು ಒಂದು 3 hours ನೀರಲ್ಲಿ ನೆನೆಸ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಅವರೆಕಾಳನ್ನು ಸಿಪ್ಪೆಲ್ಲ ತೆಗೆದ ಮೇಲೆ ಈ ಅವರೆಕಾಳು ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಬಟ್ಟೆನ ಹಾಕಿಬಿಟ್ಟು ಅದರ ಮೇಲೆ ಅವರೆಕಾಳನ್ನೆಲ್ಲ ಅಂದರೆ ಸಿಪ್ಪೆ ತೆಗೆದಿರೋಂಥ ಅವರೆಕಾಳು ಏನಿದೆ ಇದನ್ನೆಲ್ಲ ಅದರ ಮೇಲೆ ತೆಳುವಾಗಿ ಹರಡಬೇಕು. ಸೊ ಇದನ್ನು ನಾವು ಒಂದು 3 to 4 hours ಹಾಗೇ ಬಿಡಬೇಕು. ಅದರ ನೀರಿನ ಅಂಶ ಕಂಪ್ಲೀಟ್ ಡ್ರೈ ಆದಮೇಲೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಅದು ನಮಗೆ ಅದರ ನೀರಿನ ಅಂಶ ಏನೂ ಇಲ್ಲ ಅಂತ ಅನ್ನಿಸ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಈ ಅವರೆಕಾಳು ಮಿಕ್ಸ್ಚರ್ನ ಮನೆಯಲ್ಲೇ ಇರೋವಂಥ ಐಟಮ್ಗಳನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ 1 ಬಟ್ಲಷ್ಟು ಶೇಂಗಾ ಬೀಜ, 1 ಕಪ್ಪಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿ, ಹಾಗೆಯೇ ಸುಮಾರು 1 ಕಪ್ಪಷ್ಟು, ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಕೊಬ್ಬರಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನು ಸ್ವಲ್ಪ ನುಗ್ಗೆ ಎಲೆ ಇತ್ತು ಅಂತ ಹೇಳ್ಬಿಟ್ಟು ನುಗ್ಗೆ ಎಲೆನೂ ಕೂಡ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನುಗ್ಗೆ ಎಲೆ ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ, ಬೇಕು ಅಂದವರು ಹಾಕ್ಬೋದು, ಇಲ್ಲದಿದ್ದರೆ ಅದನ್ನು ಕೂಡ ನಾವಿಲ್ಲಿ ಸ್ಕಿಪ್ ಮಾಡ್ಬೋದು. ನಾನು ಸ್ಟ್ರೈನರ್ನ ಯೂಸ್ ಮಾಡಿಬಿಟ್ಟು ಒಂದೊಂದನ್ನೇ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೇನೂ ಕೂಡ ಡೈರೆಕ್ಟಾಗಿ ಎಣ್ಣೆಲಿ ಹಾಕ್ಬಿಟ್ರೆ ಸ್ವಲ್ಪ ತೆಗೆಯುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟ್ರೈನರ್ನ ಯೂಸ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನುಗ್ಗೆ ಎಲೆ ಹಾಕುವಾಗ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ದೂರದಿಂದ ನಿಂತ್ಕೊಂಡು ನುಗ್ಗೆ ಎಲೆನ ಹಾಕಿ ಹೀಗೆ ನಾವು ಕರೆದಿರೋಂಥದ್ದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡಿರಬೇಕು. ನೆಕ್ಸ್ಟು ಎಲ್ಲದೂ ಕೂಡ ತಣ್ಣಗಾದ ಮೇಲೆ ನಾವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಒಣ ದ್ರಾಕ್ಷಿನ ನಾನಿಲ್ಲಿ ಡೀಪ್ ಫ್ರೈ ಅಂದರೆ ಕರೆದಿಟ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಕೂಡ ನಾವು ಒಂದು ಸ್ಪೂನಲ್ಲಿ ಹಾಕಿ ಮಿಕ್ಸ್, ಯಾಕೆಂದರೆ ಕೊಬ್ಬರಿ ಹಾಕಿದ ತಕ್ಷಣ ತೊಳೆದಲು ಕೂರುತ್ತೆ. ಸೊ ಹಾಗಾಗಿ ಒಂದು ಸ್ಪೂನ್ ತಗೊಂಡು ನಾವು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ಹೊರಗಡೆಯಿಂದ ತಂದು ಮಾಡೋಂಥ ಯಾವುದೇ ಅಂದರೆ ಮನೇಲಿ ಯಾವ ಐಟಮ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ಒಂದು ಐಟಮ್ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡಿನೂ ಕೂಡ ಮಾಡ್ಬೋದು. ಅದೇ ಬೇಕು ಇದೇ ಬೇಕು ಅಂತೇನು ರೂಲ್ಸ್ ಏನಿಲ್ಲ. ನಾನಿಲ್ಲಿ ಕೆಲವರೆಲ್ಲ ಕಡಲೆನೂ ಕೂಡ ಎಣ್ಣೆಲಿ ಹಾಕಿ ಕರ್ಕೊಳ್ತಾರೆ. ಸೊ ಕಡಲೆ ಆಲ್ರೆಡಿ ಕ್ರಿಸ್ಪಿನೆಸ್ ಇರೋದ್ರಿಂದ ಆಲ್ರೆಡಿ ರೋಸ್ಟ್ ಆಗಿರೋದ್ರಲ್ಲಿ ಕಡಲೆನೂ ಕೂಡ ಕರೆದಿಲ್ಲ. ಬೇಕು ಅಂದವರು ಕಡಲೆನೂ ಕೂಡ ಸೇರಿಸ್ಕೊಂಡು ಕರಿಬೋದು. ನೆಕ್ಸ್ಟ್ ನಾನು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು 1 ಕಪ್ ಅವಲಕ್ಕಿಯಾಗಿ ಸುಮಾರು ಅದರ 4 ಪಟ್ಟಷ್ಟು ಅವಲಕ್ಕಿ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಇದು ಸೀಕ್ರೆಟಪ್ಪ ಅಂದರೆ, ಸೊ ಅವರೆಕಾಳು ಮಿಕ್ಸ್ಚರ್ಗೆ ಅವಲಕ್ಕಿನೂ ಕೂಡ ತುಂಬ ಜಾಸ್ತಿ ಹಾಕಿದೆ, ಅದು ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇದೆಲ್ಲದೂ ಕೂಡ ಆದಮೇಲೆ ನಾನು ನೆಕ್ಸ್ಟ್ ಫೈನಲ್ ಆಗಿ ಅವರೆಕಾಳನ್ನು ಕರ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅವರೆಕಾಳು ಸ್ವಲ್ಪ ಕ್ರಿಸ್ಪಿನೆಸ್ ಆಗೋದಕ್ಕೆ ಅಥವಾ ಕ್ರಂಚಿ ಆಗೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ಕೂಡ ನಾವೀಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಕರ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಯಾವುದೇ ರೀತಿಗೆ ಸಿಡೋದಿಲ್ಲ, ಯಾಕಪ್ಪ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ನಮಗೆ ಈ ಅವರೆಕಾಳು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ, ಸೊ ಹಾಕಿದ ತಕ್ಷಣ ಇದು ಪಟಪಟ ಅಂತ ಅನ್ನುತ್ತೆ. ಸೊ ಆಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ, ಇದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಅವರೆಕಾಳು ಆಗಿದೆಯೋ ಇಲ್ಲವೋ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಏನೇನು ಕರೆದಿಟ್ಕೊಂಡಿರೋಂಥ ಎಲ್ಲ ಐಟಮ್ಗಳನ್ನೂ ಕೂಡ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಒಂದು ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಅವರೆಕಾಳನ್ನು ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸುಮಾರು 2 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ 1.5 ಚಮಚದಷ್ಟು ಅಚ್ಚ ಪುಡಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಪೌಡರ್ ಮಾಡಿಟ್ಕೊಂಡಿರೋಂಥ ಸಕ್ಕರೆ, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಸೊ ಇಲ್ಲಿ ಸಕ್ಕರೆ ಸೇರಿಸೋದ್ರಿಂದ ಈ ಅವರೆಕಾಳು ಮಿಕ್ಸ್ಚರು ಸ್ವೀಟು ಕೂಡ ಇರುತ್ತೆ, ಹಾಗೆಯೇ ಖಾರನೂ ಕೂಡ ಇರುತ್ತೆ, ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಸುಮಾರು 1 ಕಪ್ಪಷ್ಟು ಅಚ್ಚಕಡಲೆನ ಸೇರಿಸ್ತಾ ಇದ್ದೀನಿ. ನಾನು ಫಸ್ಟೇ ಹೇಳಿದ್ದೆ ಕಡಲೆನ ಕರ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದೆ. ಸೊ ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಬೇಕು, ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅವರೆಕಾಳು ಮಿಕ್ಸ್ಚರ್ ಅಂತ ನಮ್ಮ ಮನೇಲಿ ಮಕ್ಕಳು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಕೂಡ ಮನೇಲಿ ಸೀಸನ್ ಮುಗಿರೋಡೆ ಒಂದ್ಸರಿ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ರೆಸಿಪಿನ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಫೈನಲ್ ಆಗಿ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.